ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಉದ್ದಿನ ವಡೆ ಹೇಗೆ ಮಾಡೋದು ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ನಾನು ಉದ್ದಿನ ವಡೆ ರಾತ್ರಿ ತಿನ್ನಬೇಕು ಅನಿಸೋ ಅದಕ್ಕೋಸ್ಕರ ನಾನು ರಾತ್ರಿಯೇ 2 ಕಪ್ ಹಾಕಿ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಹಾಕಿ ಈ ಥರ ಚೆನ್ನಾಗಿ ನೆನೆಸಿದ್ದೆ. ನೋಡಿ ಚೆನ್ನಾಗಿ ಉಬ್ಬಿದೆ. ಇವಾಗ ಆ ನೀರೆಲ್ಲ ನಾವು ಬಗ್ಸ್ಬಿಡಬೇಕು. ಚೆನ್ನಾಗಿ ನೋಡಿ ಬಗ್ಸ್ಬಿಟ್ಟು ಈ ಥರ ಜಾರ್ಗೆ ಹಾಕ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೋಬೇಕು. ನಿಮ್ಗೆ ನೀರು ಬೇಕು ಅಂದರೆ ಸುಮ್ಮನೆ ಸ್ವಲ್ಪ ಹಾಕ್ಕೋಬೇಕು. ಹಾಕ್ಕೊಂಡು ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ನೋಡಿ ನುಣ್ಣಗಾಗಿದೆ. ಇನ್ನು ಸ್ವಲ್ಪ ಇದ್ದರೆ ಇನ್ನು ಸ್ವಲ್ಪ ಹಾಕ್ಕೊಳ್ಳಿ. ನಾವು ಸ್ಮಾಲ್ ಕ್ವಾಂಟಿಟಿಲಿ ಹಾಕ್ಕೊಂಡು ಒಂದು ಜಾರ್ಗಾಗೋಷ್ಟು ನೋಡಿ ಚೆನ್ನಾಗಿ ಪೇಸ್ಟ್ ಆಗಿದೆ. ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಪಾತ್ರೆಯಲ್ಲಿ ನಾವು ಇದೆಲ್ಲ ಜಾರಲ್ಲಿರೋದೆಲ್ಲ ತೆಗೆದ್ಬಿಟ್ಟು ಒಂದು 10 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಕ್ಕಿ. ಅದಾದಮೇಲೆ ಜೀರಿಗೆ ನಾವೇನು ಬೇಕು ಇದೆಲ್ಲ ನೋಡಿಸ್ತಿದ್ದೀನಿ, ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ಹಾಕಿದ್ದೀನಿ ಅಂತ. ನೋಡಿ ಒಂದು 5 ಮಿನಿಟ್ಸ್ ಈ ಥರ ಹಿಟ್ಟನ್ನ ಚೆನ್ನಾಗಿ ಕಳಿಸ್ಬೇಕು. ನೋಡಿ ಚೆನ್ನಾಗಿ ಈ ಥರ ಕಳಿಸ್ಬೇಕು. ಅದಾದಮೇಲೆ ಶುಂಠಿ, ಆನಿಯನ್, ಕೊತ್ತಂಬರಿ, ಕೊಬ್ಬರಿ, ಮೆಣಸಿನ್ಕಾಯಿ ನಿಮ್ಗೆ ಖಾರದ ತಕ್ಕಷ್ಟು ಹಾಕ್ಕೊಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು. ಇವಾಗ ಸ್ವಲ್ಪ ಜೀರಿಗೆ, ಇದು ಮೆಣಸು ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಹಾಕೋಣಕ್ಕೆ ಹೋಗಬೇಡಿ. ಮತ್ತು ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸೋಡಾನು ಸ್ವಲ್ಪ ಹಾಕ್ಕೊಳ್ಳಿ. ನಾನು ಸೋಡಾನ ಮರ್ತೋಗ್ಬಿಟ್ಟಿದ್ದೆ. ಈ ಥರ ನಾವು ನೀರಲ್ಲಿ ಹಾಕಿದ್ರೆ ಮೇಲಕ್ಕೆ ಈ ಥರ ಬರಬೇಕು. ಆವಾಗ ಚೆನ್ನಾಗಿ ಕಳಿಸಿದ್ರಿ ಚೆನ್ನಾಗಿದೆ ಹಿಟ್ಟು ಅಂತ. ನೋಡಿ ಒಂದು ಕಡೆ ಎಣ್ಣೆ ಚೆನ್ನಾಗಿ ಕಾಯ್ತಿದೆ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡು ನಾವು ಇಟ್ಟಿದೆಯಲ್ಲ ಅದನ್ನು ನೀರಲ್ಲಿ ನಾವು ಕೈನ ಡಿಪ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಸ್ವಲ್ಪ ಎತ್ಕೊಂಡು ಈ ಥರ ಒಂದೊಂದೇ ಬಿಡ್ಕೋಬೇಕು. ನಾನು ಫಸ್ಟ್ ಟೈಮ್ ಈ ಥರ ಮಾಡ್ತಿದ್ದೀನಿ. ನಾನು ಹೋಳು ಇಕ್ಕೋದು ಬರಲ್ಲ, ಆದ್ರೂ ಹೋಳು ಇಕ್ಕಿದ್ದೀನಿ ನೋಡಿ ಹೇಗೆ ಬರ್ತಿದೆ ಅಂತ. ನೋಡಿ ನಿಮ್ಗೆ ಆವಾಗಲೇ ಹೇಳಿದ್ನಲ್ಲ ಸೋಡಾ ಸ್ವಲ್ಪ ಹಾಕ್ಕೊಳ್ಳಿ ಅಂತ. ಸೋಡಾ ಹಾಕಿಲ್ಲ ಅಂದರೆ ಚೆನ್ನಾಗಿರಲ್ಲ. ನಾನು ಮರ್ತೋಗ್ಬಿಟ್ಟಿದ್ದೆ, ಅದಕ್ಕೆ ಮತ್ತೆ ಹಾಕ್ಕೊಂಡೆ. ನೋಡಿ ಇವಾಗ ಹೆಂಗೆ ಬರ್ತಿದೆ ಉದ್ದಿನ ವಡೆ. ಸೋಡಾ ಹಾಕಿ ಮುಂಚೆ ಹೆಂಗಿತ್ತು, ಸೋಡಾ ಹಾಕ್ಮೇಲೆ ಹೆಂಗೆ ಕಲರ್ ಬ್ರೌನ್ ಕಲರು ನೋಡೋಕ್ಕೂ ಸಖತ್ತಾಗಿದೆ ಅಲ್ವಾ. ತಿನ್ನಬೇಕು ಅನಿಸ್ತಿದೆ ಅಲ್ವಾ, ಹಂಗಿದೆ. ನಾನಂತೂ ತಿನ್ನಬೇಕು ಅನಿಸಲ್ಲ, ನಾನು ತಿಂದೆ, ನೋಡಿದೆ ಟೇಸ್ಟ್ ಹೆಂಗಿದೆ ಅಂತ. ಯಾವತ್ತೂ ಅಷ್ಟು ನಾವು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿದ್ರೂ ಒಂದು ಫಸ್ಟಲ್ಲಿ ಒಂದು 2 ಬಿಟ್ಬಿಟ್ಟು ಹೇಗಿದೆ ಉಪ್ಪು ಖಾರ ಹೆಂಗಿದೆ ಅಂತ ನೋಡ್ಕೋಬೇಕು ಯಾರಾದರೂ ಅಷ್ಟೇ. ಸ್ವಲ್ಪ ಉಪ್ಪು ಜಾಸ್ತಿ ಆಗಿಬಿಟ್ಟು ತಿನ್ನೋಕ್ಕಾಗಲ್ಲ, ಖಾರ ಜಾಸ್ತಿ ಆಗಿಬಿಟ್ಟು ತಿನ್ನೋಕ್ಕಾಗಲ್ಲ. ಅದಕ್ಕೋಸ್ಕರ ಸಪೋಸ್ ಉಪ್ಪು ಕಮ್ಮಿ ಇದ್ದರೆ ಸ್ವಲ್ಪ ಉಪ್ಪು ಹಾಕ್ಕೋಬೋದು. ಯಾವತ್ತೂ ಅಷ್ಟೇ ಉಪ್ಪು ಖಾರ ಕಮ್ಮಿನೇ ಹಾಕ್ಕೋಬೇಕು. ಯಾವತ್ತೂ ಕಮ್ಮಿ ಆಗಿದ್ದರೆ ಜಾಸ್ತಿ ಆಗ್ಬೋದು, ಜಾಸ್ತಿ ಆಗಿಬಿಟ್ರೆ ತಿನ್ನೋಕ್ಕಾಗಲ್ಲ. ನೋಡಿ ಈ ಥರ ಒಂದೊಂದೇ ಡೀಪ್ ಫ್ರೈ ಮಾಡ್ಕೋಬೇಕು. ಈ ಥರ ರೊಟೇಟ್ ಮಾಡ್ತಿರ್ಬೇಕು ಹಿಂದೆ ಮುಂದೆ ಥರ. ಯಾವ್ದು ನೋಡಿ ಈ ಥರ ಬ್ರೌನ್ ಕಲರ್ ಬಂದಿದೆಯೋ ಇಲ್ಲ ಅಂತ ನೋಡ್ಕೋಬೇಕು. ನಾವು ಮಾಡೋವಾಗ ಸ್ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿ ಉರಿಯುತ್ತೆ. ಜಾಸ್ತಿ ಫ್ಲೇಮಲ್ಲಿದ್ದರೆ ಬ್ಲ್ಯಾಕ್ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದು. ನೀವು ಉದ್ದಿನ ವಡೆ ಹೇಗೆ ಮಾಡಬೇಕು ಅಂತ ನಾನು ಹೇಳ್ಕೊಟ್ಟಿದ್ದೀನಲ್ವ, ಆ ಥರ ಟ್ರೈ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲರೂ ಶೇರ್ ಮಾಡ್ಕೊಳ್ಳಿ. ನೋಡಿ ಈ ಥರ ಒಂದೊಂದೇ ಎಣ್ಣೆ ಎಲ್ಲ ಅಲ್ಲೇ ಈ ಥರ ಮಾಡ್ಕೋಬೇಕು ಸೌಟಿಂದನೇ. ನೋಡಿ ಮತ್ತೆ ಬಿಟ್ಟಿದ್ದೀನಿ ನಾನು. ಈ ಥರ ಬಿಡ್ಕೋಬೇಕು ನಾವು, ಒಂದೊಂದೇ ಈ ಥರ ತಿರ್ಸ್ಕೋಬೇಕು. ಇಲ್ಲಾಂದರೆ ಒಂದೊಂದು ಬ್ಲ್ಯಾಕ್ ಆಗಿಬಿಡುತ್ತೆ, ಒಂದೊಂದು ಚೆನ್ನಾಗಿ ಉರಿಯಲ್ಲ. ನಿಮಗೂ ಉದ್ದಿನ ವಡೆ ಯಾರ್ಯಾರಿಗೆ ಇಷ್ಟ, ಚಿಕ್ಕ ಮಕ್ಕಳಿಗೆಲ್ಲ ಅವರೆಲ್ಲ ಈ ಥರ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಫೈನಲಾಗಿ ಹೆಂಗಿದೆ ಅಂತ. ಒಬ್ಬರು ತೂತು ವಡೆ ಅಂತಾರೆ, ಉದ್ದಿನ ವಡೆ ಅಂತಾರೆ, ತೆಲುಗುದಲ್ಲಿ ಉದ್ವಳ್ಳು ಅಂತಾರೆ. ನೋಡಿ ಸಾಫ್ಟಾಗಿದೆ. ಏಕೆಂದರೆ ನನ್ನ ಫೋನಲ್ಲಿ ನಾನು ಒಬ್ಬಳೇ ಇಟ್ಕೊಂಡಿರೋ ಕಾರಣ ನಿಮ್ಗೆ ಓಡ್ಸೋಕ್ಕಾಗ್ತಿಲ್ಲ, ಅದು ಬಿಡಿಸಿದ್ದೆಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್.